ಮನೆ ಕಟ್ಟಿಸುವಾಗ ಕೆಲವೊಂದು ಸ್ಟೆಪ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂದರೆ, ಸೊ ಆ ಸ್ಟೆಪ್ಸ್ ಫಾಲೋ ಮಾಡಿಲ್ಲ ಅಂದರೆ ಮನಸ್ಸಲ್ಲಿ ಏನೋ ಒಂಥರ ಗೊಂದಲ ಶುರುವಾಗ್ಬಿಡುತ್ತೆ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಕ್ಷಲಕ್ಷ್ಮಿ ವಿಲೇಜ್ ಲೈಫ್. ಸೊ ಇವತ್ತಿನ ವಿಡಿಯೋ ಬಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋನೇ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಟೈಮ್ ಏನಾದರೂ ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅಂದಾಗೆ ಈ ವಿಡಿಯೋ ಏನಂದರೆ, ಸೊ ನಿಮಗೆಲ್ಲ ಗೊತ್ತು ನಮ್ಮದು ಮೋಲ್ಡಿಂಗ್ ಆಗಿದೆ, ಅಂದರೆ ಸ್ಲ್ಯಾಬ್ ಕಂಪ್ಲೀಟೆಡ್ ಆಗಿದೆ. ಸೊ ಮೋಲ್ಡಿಂಗ್ ಹಾಕೋದಕ್ಕಿಂತ ಮುಂಚೆ ಏನೆಲ್ಲ ಫಾಲೋ ಮಾಡಬೇಕು ಅನ್ನೋದು ಕೂಡ ನಾನು ಶೇರ್ ಮಾಡ್ಕೊತಿದ್ದೀನಿ. ಸೊ ಕೆಲವೊಂದು ವಿಡಿಯೋಗಳಲ್ಲಿ ತುಂಬ ಜನ ನನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಸೊ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಸ್ಟೆಪ್ಪು ಸಹ ವಿಡಿಯೋ ಅಪ್ಲೋಡ್ ಮಾಡಿ, ಸೊ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಆಫ್ಕೋರ್ಸ್ ನಾವು ಮಾಡಿಸ್ತಕ್ಕಂಥ ಪ್ರತಿಯೊಂದು ಕೆಲಸನೂ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಿದ್ದೀನಿ. ಅಂದಾಗೆ ಈ ಸ್ಟೆಪ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ಏನು ಅಂದರೆ, ಮೋಲ್ಡಿಂಗ್ ಅಂದರೆ RCC ಹಾಕ್ಸೋದಕ್ಕಿಂತ ಮುಂಚೆ ಪೂಜೆ ಮಾಡೋದು. ಸೊ ಇದು ಅನ್ಕೊಬೋದು ಕೆಲವೊಬ್ಬರು ಇದು ನಂಬಿಕೆ ಅಂತ, ಇನ್ನು ಕೆಲವೊಬ್ರು ಅನ್ಕೊತಾರೆ ಮೂಢನಂಬಿಕೆ ಅಂತ. ಸೊ ನಂಬಿಕೆನೋ ಮೂಢನಂಬಿಕೆನೋ ಸೆಕೆಂಡ್ರಿ, ಬಟ್ ನಂಬಿಕೆ ಅನ್ನೋದು ತುಂಬ ದೊಡ್ಡದು. ನಂಬಿ ನಾವು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದ್ರಲ್ಲಿ ತುಂಬ ತೃಪ್ತಿ ಸಿಕ್ಕುತ್ತೆ. ಸೊ ಇದು ಏನಂತೀರಾ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೊ ಹಾಗಾಗಿ ನಾವು ಟೈಮನ್ನು ತೋರಿಸಿ ಇಲ್ಲಿ ಪೂಜೆಯನ್ನು ಮಾಡ್ತಿದ್ದೀವಿ. ಸೊ ಇವತ್ತು ನಾವು ಗುರುವಾರ ಮೋಲ್ಡಿಂಗ್ ಹಾಕ್ಸಿದ್ದು. ಸೊ ಗುರುವಾರ ಮೋಲ್ಡಿಂಗ್ ಹಾಕ್ಸಿದಾಗ 10:30 ಮೇಲೆ ಮಾಡಿ ಅಂತ ಅಂದರು. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ಸೊ 10:30 ತನಕ ಗುಣಿಕ ಕಾಲ ಇತ್ತಂತೆ. ಸೊ ಗುಣಿಕ ಕಾಲದಲ್ಲಿ ಪೂಜೆ ಮಾಡಬೇಡಿ, ಗುಣಿಕ ಕಾಲ ತೀರದ ಮೇಲೆ ಮಾಡಿ ಅಂದರು. ಯಾಕೆ ಅಂತ ರೀಸನ್ ಕೇಳಿದ್ದಕ್ಕೆ ಅನಾರೋಗ್ಯ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಾನು ಆಗಲೇ ಹೇಳ್ದಂಗೆ ಇದು ಅವರವ್ರ ನಂಬಿಕೆಗೆ ಬಿಟ್ಟಿದ್ದು, ನಾನು ನಂಬ್ತೀನಿ, ಹಾಗಾಗಿ ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಹಾಗಾಗಿ 10:30 ಮೇಲೆ ನಾವು ಪೂಜೆಯನ್ನು ಮಾಡಿದ್ವಿ. ಸೊ ಪೂಜೆಗೆ ಏನೆಲ್ಲ ಬೇಕು ಕಾಮನ್ ಆಗಿ ಅದನ್ನೆಲ್ಲ ತಂದಿದ್ವಿ. ಜೊತೆಗೆ ಒಂದು ಸ್ವೀಟ್ ತರಬೇಕಿತ್ತು. ಅವತ್ತು ನಮಗೆ ಎಮರ್ಜೆನ್ಸಿಯಾಗಿ ಅವರು ಹೇಳಿದ್ರಿಂದ ಸ್ವೀಟ್ ತರೋಕ್ಕಾಗಿಲ್ಲ. ಹಾಗಾಗಿ ಸಕ್ಕರೆನ ನಾವು ಕೊಡ್ತಿದ್ವಿ, ಸಕ್ಕರೆ ಮತ್ತು ಕಡಲೆಪಪ್ಪು ಅಂತ ಕೊಡ್ತಾರಲ್ವ, ಸೊ ಅದನ್ನೇ ಕೊಡ್ತಿದ್ದೀವಿ. ಅಂದಾಗೆ ಅವರೆಲ್ಲ ಗೈಡ್ ಮಾಡ್ತಾಯಿದ್ರು ಹೇಗೆ ಮಾಡಬೇಕು ಅಂತ. ಸೊ ನಾವು ಅದೇ ರೀತಿ ನಾನು ಮಗುನ ಹಿಡ್ಕೊಂಡು ಪೂಜೆಯನ್ನು ಮಾಡ್ತಾಯಿದ್ದೆ. ಅಂದಾಗೆ ದೊಡ್ಡ ಮಗಳು ಸ್ಕೂಲ್ಗೆ ಹೋಗಿದ್ಲು. ಸೊ ಹಾಗಾಗಿ ಚಿಕ್ಕ ಮಗಳು ಅಷ್ಟೇ ಇದ್ದಿದ್ದು. ಹಾಗಾಗಿ ಅವಳನ್ನ ಕರ್ಕೊಂಡು ಮತ್ತು ನಮ್ಮ ಹಸ್ಬೆಂಡ್ನ ಕರ್ಕೊಂಡು, ವಿಪರೀತ ಬಿಸಿಲು, 10:30 ಆಗಿದ್ರೂ ಮಧ್ಯಾಹ್ನ 1 ಗಂಟೆ ರೇಂಜಲ್ಲಿತ್ತು ಬಿಸಿಲು. ಅವರು ಅಷ್ಟೇ ಗ್ಯಾಂಗ್ ಅವರು. ಸೊ ನಾವು ಪೂಜೆ ಮಾಡೋ ತನಕ ನಮಗೋಸ್ಕರ ವೆಯ್ಟ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಸಹಕಾರ ಕೊಡ್ತಾಯಿದ್ರು. ಸೊ 10:30 ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಎಲ್ಲರಿಗೂ ಸಹ ಸ್ವೀಟನ್ನು ಹಂಚಿದ್ದಾದಮೇಲೆ ಸೊ ಇದನ್ನು ಏನು ಮಾಡ್ತಾರೆ ಅಂದರೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಯಾರೂ ಮಾಡಲ್ಲ ಆಲ್ಮೋಸ್ಟ್ ಅಲ್ಲ. ಸೊ ಇಲ್ಲಿ ಇದೊಂದು ಇನ್ಫಾರ್ಮೇಷನ್ನು ಅಂತ ನಾನು ಹೇಳ್ತಿದ್ದೀನಿ ನಿಮಗೆ ಅಷ್ಟೇ. ಸೊ ನೆಕ್ಸ್ಟು ಮೋಲ್ಡಿಂಗ್ ಆದಮೇಲೆ ಏನು ಮಾಡಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ವಿಚಾರ. ನನಗೆ ಬಿಫೋರ್ ಮೋಲ್ಡಿಂಗ್ ಪೂಜೆ ಮಾಡೋದು ಕಾಮನ್ ಆಗಿ ಗೊತ್ತಿತ್ತು, ಆದರೆ ಮೋಲ್ಡ್ ಆದಮೇಲೆ ಮಾಡ್ತಕ್ಕಂಥ ಪೂಜೆ ಇದೆಯಲ್ಲ, ಅದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಹಾಗಾಗಿ ನನ್ನಂಥವ್ರು ಕೂಡ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಶೇರ್ ಮಾಡ್ಕೊತಿದ್ದೀನಿ. ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಸ್ವಲ್ಪ ಒಂದಿಷ್ಟು ಅಷ್ಟೇ ಹೆಲ್ಪ್ ಆಗಬಹುದು ಅಂತ ನಾನು ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಸೊ ಒಟ್ಟಾರೆಯಾಗಿ ಸಕ್ಸಸ್ಫುಲ್ಲಾಗಿ ಮೋಲ್ಡ್ ಆಯಿತು. ಯಾಕಂದರೆ ಮನೆ ಕಟ್ಟೋದು ಎಲ್ಲರಿಗೂ ಅಷ್ಟೇ ಆಲ್ಮೋಸ್ಟ್ ಅಲ್ಲೂ ತುಂಬ ಕನಸಿರುತ್ತೆ, ಕಟ್ಕೊಬೇಕು ಹೀಗೆ ಕಟ್ಕೊಬೇಕು ಅಂತ. ಎಕ್ಸ್ಪೆಷಲಿ ಈ ಸೀಟ್ ಮನೆ ಅಥವಾ ಹೆಂಚಿನ ಮನೆಯಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ರಿಗೂ ಅನಿಸ್ತಿರುತ್ತೆ, ನಾವು ಒಂದಿನ ಚೆನ್ನಾಗಿರೋ ಮನೆ ಕಟ್ಕೊಬೇಕು, ಮೋಲ್ಡ್ ಮನೆ ಕಟ್ಕೊಬೇಕು ಅಂತ ಆಸೆ ಇರುತ್ತೆ. ಅಂದಾಗೆ ಆ ಕನಸು ನನಸಾಗ್ತಾ ಇರೋ ಟೈಮ್ ಬಂದಿದೆ ಅಂತ ಅಂದಾಗ ನಿಜವಾಗ್ಲೂ ಹೇಳ್ತೀನಿ, ಆ ಸಂತೋಷನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ. ಸೊ ಏನಂತೀರಾ, ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ಈ ಥರ ಅನುಭವಗಳಾಗಿರೋ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಅಲ್ಲಿ ತುಂಬ ಗಾಳಿ ಇದ್ದಿದ್ದರಿಂದ ಸೊ ಊದ್ಬತ್ತಿ ಕೂಡ ಅಂಟಲಿಲ್ಲ. ಕೊನೆಗಂತೂ ಅಂಟು, ನೆಮ್ಮದಿಯಾಗಿ ಪೂಜೆ ಅಂತೂ ಮಾಡಿದ್ವಿ. ಪೂಜೆ ಆದಮೇಲೆ ಮಂಗಳಾರತಿ ಎಲ್ಲ ಹಚ್ಚಿ, ಸೊ ಸ್ವೀಟೆಲ್ಲ ಹಂಚಿದಾದ್ಮೇಲೆ ಅವ್ರು ಏನು ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು. ಕೆಲವೊಬ್ರು ಹೇಳ್ತಾರೆ, ಸೊ ಪೂಜೆ ಎಲ್ಲ ಏನು ಮಾಡಲ್ಲ, ಜಸ್ಟ್ ತೆಂಗಿನಕಾಯಿ ಹೊಡೆದು ಅದೇ ಕರ್ಪೂರ ಹಚ್ಚಿ ತೆಂಗಿನಕಾಯಿ ಹೊಡೆದ್ಬಿಟ್ಟು ಸುಮ್ಮನೆ ಹೋಗ್ತಾರೆ. ಬಟ್ ಇದು ನಮ್ಮ ಕಡೆ ಇದೇ ಥರನೇ ಮಾಡ್ತಾರೆ. ಹಾಗಾಗಿ ನಾವು ಇದೇ ಥರನೇ ಮಾಡ್ತಿದ್ದೀವಿ. ಮತ್ತು ಇನ್ನೊಂದು ಏನು ವಿಚಾರ ಅಂದರೆ, ಸೊ ಕೆಲವೊಬ್ಬರು ಏನು ಮಾಡಿದ್ರೆ ಗುಣಿಗ ಕಾಲದಲ್ಲಿ ಪೂಜೆ ಮಾಡಿಸ್ತಾರೆ. ಕೆಲವೊಬ್ಬರು ಒಂದೊಂದು ಕಡೆ ಒಂದೊಂದು ಥರ, ಯಾವ ಕಾಲನೂ ಇಲ್ಲದೆ ಇದ್ದಾಗ ಪೂಜೆ ಮಾಡಿಸ್ತಾರೆ. ಸೊ ಯಾವುದಕ್ಕೂ ಒಂದ್ಸಲಿ ತಿಳ್ಕೊಂಡು ಪೂಜೆಯನ್ನು ಮಾಡಿ. ಯಾಕಂದರೆ ಪ್ರತಿಯೊಬ್ಬರು ಸಹ ಅಷ್ಟೇ RCCಯನ್ನು ಹಾಕ್ಸ್ಬೇಕಾದ್ರೆ ಟೈಮ್ ನೋಡಿನೇ ಹಾಕ್ತಾರೆ. ಸೊ ಇದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ. ಬಟ್ ನಿಮ್ಮ ಕಡೆ ಹೇಗೋ ಏನೋ ಗೊತ್ತಿಲ್ಲ. ಸೊ ನಮ್ಮ ಕಡೆ ಈಗೇನೋ ಗೊತ್ತಾಗಿದ್ದು ಇದೇ ಥರನೇ ಮಾಡೋದು, ಅದಕ್ಕೆ ನಾವು ಇದೇ ಥರನೇ ಮಾಡ್ತಾ ಇದ್ದೀವಿ.
ಮತ್ತು ನಾನು ನಿಮ್ಮ ಹತ್ರ ಇನ್ನೊಂದು ವಿಚಾರ ಶೇರ್ ಮಾಡ್ಕೊಬೇಕಾಗಿತ್ತು. ಅದೇನಪ್ಪ ಅಂದರೆ, ಸೊ ನಾನು ಇತ್ತೀಚೆಗೆ ಏನು ವಿಡಿಯೋಗಳನ್ನು ಹಾಕ್ತಿದ್ದೀನಲ್ಲ, ಕನ್ಸ್ಟ್ರಕ್ಷನ್ ವಿಡಿಯೋಗಳು. ಸೊ ಆ ವಿಡಿಯೋಗಳಿಗೆ ತುಂಬ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿದ್ದೀರಾ, ಎಕ್ಸ್ಪೆಷಲಿ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಕೊಡ್ತಾ ಇದ್ದೀರಾ. ಸೊ ಅಂಥವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗಾದರೆ ವಿಡಿಯೋಗೆ ಹಾಗೆ ಒಂದು ಲೈಕ್ ಮಾಡಿ. ನೀವು ಮಾಡ್ತಕ್ಕಂಥ ಲೈಕಿಂದ ಅಕಸ್ಮಾತ್ ಮನೆ ಕಟ್ಟಬೇಕು ಅಂತ ಕನಸಿಟ್ಕೊಂಡಿರೋರಿಗೆ ಒಂದೆಷ್ಟೋ ಅಷ್ಟು ಐಡಿಯಾ ಸಿಗುತ್ತೆ. ಯಾಕಂದರೆ ನಮಗಾಗಿರ್ತಕ್ಕಂಥ ಅನುಭವ ಅವ್ರ ಹತ್ರ ಶೇರ್ ಮಾಡಿಕೊಂಡ್ರೆ ಅವ್ರಿಗೂ ಒಂದಷ್ಟು ಮೆಟೀರಿಯಲ್ಸ್ ಬಗ್ಗೆ ಆಗಲಿ ಅಥವಾ ಕೆಲಸದವ್ರ ಬಗ್ಗೆ ಆಗಲಿ ಅವ್ರಿಗೂ ಸಹ ತಿಳ್ಕೊಂಡಂಗೆ ಆಗುತ್ತೆ. ಸೊ ನಿಮ್ಮಿಂದ ಅವ್ರಿಗೆ ಇಂಡೈರೆಕ್ಟಾಗಿ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ, ಸೊ ಹಾಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಇದು ನಿಮ್ಮ ಹತ್ರ ನಾನು ಕೇಳ್ಕೊತಕ್ಕಂಥ ಒಂದು ಚಿಕ್ಕ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಸೊ ಕೊನೆಗೆ ಮಂಗಳಾರತಿ ಎಲ್ಲ ಮುಗೀತು. ನನ್ನ ಮಗಳು ನನಗೆ ತುಂಬ ಅಂದರೆ ತುಂಬ ಭಯ ಆಗ್ತಾಯಿತ್ತು, ಬಿಕಾಸ್ ಆಫ್ ಅಲ್ಲಿ ಕೊನೆ ಅಲ್ವಾ. ಸೊ ನಾವೇನು ಮೂಲೆಯಲ್ಲಿ ಅಂದರೆ ದೇವರ ಮೂಲೆ ಅಂತ ನಾವೇನು ಕರಿತೀವಲ್ವ, ಸೊ ಆ ಮೂಲೆಯಲ್ಲಿ ಪೂಜೆ ಮಾಡೋದ್ರಿಂದ ಸೊ ಅಲ್ಲಿ ಸ್ವಲ್ಪ ಭಯನೇ ಆಗುತ್ತೆ ಮಕ್ಕಳನ್ನ ನಿಲ್ಲಿಸೋದಕ್ಕೆ. ಯಾಕಂದರೆ ಒಂದು ಸ್ವಲ್ಪ ಕೈ ಕಾಲು ತಗಲ್ದು ಮಕ್ಕಳು ಬಿದ್ದೋಗ್ಬಿಡ್ತಾರೆ ಅನ್ನೋ ಭಯ. ನನಗಂತೂ ಆ ಪೂಜೆ ಮಾಡ್ತಾ ಇರಬೇಕಾದ್ರೆ ಮಗು ಮೇಲೇ ಇದು ಎಲ್ಲಿ ಮಗುಗೆ ಯಾರಾದರೂ ಆ ಕಡೆ ಈ ಕಡೆ ತಳ್ಳಿಬಿಡ್ತಾರೋ ಅಥವಾ ಈ ಥರ ಇರುತ್ತೆ, ಕಾಮನ್ನಾಗಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ನನಗೂ ವಿಪರೀತ ಭಯ ಆಗ್ತಾಯಿತ್ತು ಅಲ್ಲಿ. ಅದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಹೊತ್ತು ತಿಳ್ಕೊಂಡಿದ್ರು, ನಾನು ಸ್ವಲ್ಪ ಹೊತ್ತು ತಿಳ್ಕೊಂಡಿದ್ದೆ. ಯಾಕಂದರೆ ಟೈಮು ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ 2 ಡಿಸ್ಟೆನ್ಸ್ ಅಷ್ಟೇ ಇದ್ದಿದ್ದು. ಸೊ ಅದಕ್ಕೆ ಕೆಲವೊಬ್ಬರು ಇನ್ನೊಂದೇನು ಅಂದರೆ, ಕೆಲವೊಬ್ಬರು ಕುಪೇಂದ್ರ ಮೂಲೆಯಲ್ಲಿ ಮಾಡ್ತಾರೆ ಪೂಜೆ. ಸೊ ಕುಪೇಂದ್ರ ಮೂಲೆಯಲ್ಲಿ ಮಾಡ್ತಾರೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಈ ದೇವರ ಮೂಲೆ ಅಂತ ನಾವೇನು ಕರಿತೀವಲ್ವ, ಸೊ ಈಶಾನ್ಯ ಮೂಲೆಯಲ್ಲಿ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೈಋತ್ಯ ಮೂಲೆಯಲ್ಲಿ ಮಾಡ್ತಾರೆ. ಹಾಗಾಗಿ ಅಲ್ಲಿ ಹೇಳ್ತಾ ಇದ್ರು ಅವರು ನಮಗೆ, ಸೊ ನೀವು ಈ ಮೂಲೆಯಲ್ಲಿ ಈಶಾನ್ಯಲ್ಲಾದ್ರೂ ಮಾಡಿ ಅಥವಾ ನೈಋತ್ಯ ಎಲ್ಲಾದರೂ ಮಾಡಿ, ಅದು ನಿಮಗೆ ಬಿಟ್ಟಿದ್ದು, ನೀವು ಯಾವ ಮೂಲೆಯಲ್ಲಾದರೂ ಮಾಡ್ಬೋದು, ಯಾವ ಮೂಲೆಯಲ್ಲಿ ಮಾಡಿದ್ರು ನೀವು ಒಳ್ಳೆಯದೇ ಅಂತ. ನಿಮಗೆಲ್ಲ ಗೊತ್ತಲ್ವ, ಅಫ್ಕೋರ್ಸ್ ನಾವೆಲ್ಲ ಜಾಸ್ತಿ ಪೂಜೆ ಅಂತ ಬಂದಾಗ ನಾವು ದೇವರ ಮೂಲೆ ಅಂತ ಏನು ಕರಿತೀವಲ್ವ, ಸೊ ಈಶಾನ್ಯ ಮೂಲೆಯಲ್ಲೇ ನಾವು ಪೂಜೆ ಮಾಡೋದು. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಮ್ಮ ಕಡೆ ಇದೇ ಮೂಲೆಯಲ್ಲ ಮಾಡೋದು. ಇನ್ನು ಮೋಲ್ಡಿಂಗ್ ಆದಮೇಲೆ ನಾವೇನು ಮಾಡಬೇಕು ಅಂದರೆ, ಸಂಜೆ ನಾವೆಲ್ಲ ದೀಪ ಹಚ್ತೀವಲ್ವ, ಸಂಜೆ 6 ಗಂಟೆಗಿಂತ ಮುಂಚೆ, ಅಂದರೆ ಏನು ಸೂರ್ಯ ಮುಳುಗ್ತಾರಲ್ವ, ಸೂರ್ಯ ಮುಳುಗೋದಕ್ಕಿಂತ ಮುಂಚೆನೇ ಹೊಸ ದೀಪವನ್ನು ತಂದು, ಸಗಣಿಯನ್ನು ತಂದು, ಸಗಣಿ ಮೇಲೆ ಆ ದೀಪವನ್ನು ಇಟ್ಟು, ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಆ ದೀಪದ ತುಂಬ ಆದಷ್ಟು ದೀಪ ಮಣ್ಣು ದೀಪನೇ ತರಬೇಕು, ಜೊತೆಗೆ ಹೊಸದೇ ತರಬೇಕು. ಹೊಸ ತಂದು ಹೂವು ಎಲ್ಲ ಇಟ್ಟು ಜೊತೆಗೆ ಬತ್ತಿಯನ್ನು ಹಾಕಿ ದೀಪ ಹಚ್ಚಬೇಕು. ಸೊ ನಿಮ್ಗೆ ಇನ್ನೂ ಆದರೆ ಊದುಬತ್ತಿ ಎಲ್ಲ ಹಚ್ಚಿ ಬೇಕಾದರೆ ಮಂಗಳಾರತಿ ಎಲ್ಲ ಮಾಡ್ಬೋದು. ಯಾಕೆ ಅಂದರೆ, ಸೊ ನಿಮಗೆಲ್ಲ ಗೊತ್ತು, ಮೋಲ್ಡ್ ಆಗಿದ್ದಾದಮೇಲೆ ಅದು ಇನ್ನೇನು ಮಾಡ್ಕೊಂಡಿಲ್ಲ ಅಂದರೂ ನಾವು ಆ ಮನೆಗೆ ಸೇರಬಹುದು ಅಂತಲೇ ಅದು ಅರ್ಥ. ಹಾಗಾಗಿ ಇನ್ನು ಈ ಮನೆಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ, ಅಂದರೆ ದೀಪ ಬೆಳಗರೆ ಈ ಮನೆಗೆ ಜನ ಇರೋದಕ್ಕೆ ತುಂಬ ಇರೋದಕ್ಕೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ದೀಪವನ್ನು ಬೆಳಗೋದು. ಇನ್ಮೇಲೆ ಈ ಮನೆಗೆ ಯಾವುದೇ ಒಂದು ಶುದ್ಧ ಗ್ರಹಗಳಾಗಿರ್ಬೋದು, ಏನೇ ಆಗಿರ್ಬೋದು, ಯಾವುದು ಸೇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದೇವರ ಮನೆಯಲ್ಲಿ ಈ ದೀಪವನ್ನು ಹಚ್ಚೋದು. ಅದು ಹೊತ್ತು ಮುಳುಗೋದಕ್ಕಿಂತ ಮುಂಚೆ ಹಚ್ಚಬೇಕು ಅಂತ ಹೇಳಿದರು. ಸೊ ಇದು ಇಂಪಾರ್ಟೆಂಟಾಗಿ ನಾವು ಏನೇ ಎಲೆಕ್ಟ್ರಿಕ್ ಲೈಟ್ ಹಾಕಿದ್ರೂ ಈ ದೀಪವನ್ನು ಹಚ್ಚಬೇಕು. ಸೊ ಹಾಗಾಗಿ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದಿಷ್ಟ ವಿಡಿಯೋ ಹೇಗೆ ಅಂತ ತಪ್ಪದ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್, ಖುಷಿಯಾಗಿರಿ.